ನಿನ್ನಲ್ಲಿರುವ ಸಂತೋಷವೇ ಕಂಡು ಬರುತ್ತಿಲ್ಲವಲ್ಲ? ನಾರಾಯಣ ನಾರಾಯಣ. ಓಹೋ, ಮಹಾದೇವನನ್ನು ಕರೆತರಲು ವಿಫಲನಾದೆನೆಂದು ಇದುವೇ ಕಾರಣವಾಗಿದ್ದರೆ ನಿನ್ನ ಇಚ್ಛೆಗಳ ಪೂರ್ತಿಗಾಗಿ ನನ್ನ ಬಳಿ 2 ಪರ್ಯಾಯ ಮಾರ್ಗಗಳಿವೆ. ಆ ಪರ್ಯಾಯ ಮಾರ್ಗಗಳು ಯಾವುವು? ಮೊದಲನೆಯ ಪರ್ಯಾಯ ಮಾರ್ಗ ಈಗ ಹೇಗೆ ಸಾಗುತ್ತಿದೆಯೋ ಹಾಗೆ ಸಾಗಲಿ. ಮಹಾದೇವರಲ್ಲಿ ಹೇಗೆ ಭಕ್ತಿ ಇರುವ ಹಾಗೆ ಮಾಡುತ್ತಿರುವೆಯೋ ಹಾಗೆ ಮಾಡುತ್ತಿರು. ಮಹಾದೇವ ದೊರೆತರೂ ದೊರೆಯದಿದ್ದರೂ ಎರಡನೆಯ ಪರ್ಯಾಯ ಮಾರ್ಗ? ಹೇಳುತ್ತೇನೆ ದಶಾನನ. ಎರಡನೇ ಪರ್ಯಾಯ ಮಾರ್ಗ ಮಹಾದೇವನನ್ನು ಪಡೆಯಲು ಪ್ರತಿನಿತ್ಯ ಪರಿಶ್ರಮದಿಂದ ಪ್ರಯತ್ನ ಮಾಡುತ್ತಿರು. ದಶಾನನ, ನೀನು ನಿನ್ನ ಶಕ್ತಿಯಿಂದ ಇಷ್ಟು ದೊಡ್ಡ ಸ್ವರ್ಣ ಭವನವನ್ನು ಕೈಲಾಸದಿಂದ ಇಲ್ಲಿಗೆ ಹೊತ್ತುಕೊಂಡು ಬಂದಿರುವೆ. ಹಾಗಿದ್ದಲ್ಲಿ ನೀನು ಏನು ಬೇಕಾದರೂ ಮಾಡಬಹುದು. ನಿಮ್ಮ ಸಲಹೆ ಚೆನ್ನಾಗಿದೆ ದೇವರ್ಷಿಗಳೇ. ನನ್ನ ಪ್ರಭು ಮಹಾದೇವ ಕೈಲಾಸದಲ್ಲಿ ಇರಲು ಇಚ್ಛಿಸುತ್ತಾರೆ. ಹಾಗೆಂದ ಮೇಲೆ ನಾನು ಸಂಪೂರ್ಣ ಕೈಲಾಸವನ್ನೇ ಏಕೆ ಹೊತ್ತಿಕೊಂಡು ಇಲ್ಲಿಗೆ ತರಬಾರದು? ಆಗ ನನಗೆ ಪ್ರತಿದಿನ ಅವರ ದರ್ಶನವು ದೊರೆಯುವುದು. ನಾರಾಯಣ ನಾರಾಯಣ, ಏನು ಹೇಳಿದೆ? ಕೈಲಾಸವನ್ನೇ ಹೊತ್ತುಕೊಂಡು ಇಲ್ಲಿಗೆ ತರುವೆಯಾ? ದಶಾನನ, ಇದು ನಿನ್ನಿಂದ ಮಾಡಲು ಸಾಧ್ಯವಿದೆಯೇ? ನನ್ನ ಭಕ್ತ